ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ಲತ್ತಿದ್ದೆವು. ಅದರ ಮುಂದುವರೆದ ಭಾಗವನ್ನು ಏನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದ್ರೆ ಹಿಂದಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಒಂದನೇ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ ನಾಲ್ಕನೇ ಪ್ರಶ್ನೆ ಹಿಡಿದು ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಪ್ರಶ್ನೆ ಈ ರೀತಿ ಇದೆ, ಏನಪ್ಪ ಅಂತಂದ್ರೆ ಮುಂದೆ ನೀಡಿರುವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣದ ಜೋಡಿಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಅಂತ ಚೆಕ್ ಮಾಡಬೇಕು. ಸ್ಥಿರವಾಗಿದ್ದರೆ ನಕ್ಷಾ ವಿಧಾನದಿಂದ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ಕಂಡು ಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದನೇ ಪ್ರಶ್ನೆ ಈ ರೀತಿ ಇದೆ. ಒಂದನೇ ಪ್ರಶ್ನೆ ಏನಪ್ಪ ಅಂದ್ರೆ ನಾಲ್ಕನೇ ಅದರದಾಗ ಏನಪ್ಪ ಅಂತಂದ್ರೆ ಒಂದನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಒಂದನೇ ಪ್ರಶ್ನೆ ಈ ರೀತಿ ಇದೆ, ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ 2x ಪ್ಲಸ್ 2y ಈಕ್ವಲ್ ಟು 10. ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಏನಪ್ಪ ಅಂದ್ರೆ ಇಕ್ವೇಷನನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ರಿ. ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0, 2x ಪ್ಲಸ್ 2y ಮೈನಸ್ 5 ಏನಪ್ಪ ಅಂತಂದ್ರೆ 10 ಈಕ್ವಲ್ ಟು 0. ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಏನಪ್ಪ ಅಂತಂದ್ರೆ ಡಿವೈಡೆಡ್ ಬೈ 2 ಮಾಡಿರಿ. ನೋಡಿರಿ, 2 1 2, 2 1 2, 2 5. ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2 ಅಂತ ತಿಳ್ಕೊರಿ. ನೋಡಿರಿ, ಸ್ಥಿರವಾಗಿವೆ ಏನಪ್ಪ ಅಂತೇಳಿ ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ. ನೋಡಿರಿ, A1 ಬೈ ಏನಪ್ಪ ಅಂತಂದ್ರೆ ಹೋಲಿಕೆಯನ್ನು ಮಾಡ್ಬೇಕು. A1 ಬೈ A2 ಏನಪ್ಪ ಅಂತಂದ್ರೆ ಸ್ಥಿರವಾಗಿವೆ ಅಂತ ಚೆಕ್. B1 ಬೈ B2, C1 ಬೈ C2. A1 ಅಂದರೆ ಎಷ್ಟದ ಏನಪ್ಪ ಅಂದ್ರೆ ಎಕ್ಸರ ಸಹಗುಣಕ ಒಂದನೇ ಸಮೀಕರಣದ ಏನಪ್ಪ ಅಂತಂದ್ರೆ 1 ಅದ. ಏನಪ್ಪ ಅಂತಂದ್ರೆ A2 ಅಂದರೆ ಎಷ್ಟದ 1 ಅದ. B1 ಅಂದರೆ ಎಷ್ಟದ 1 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ B2 ಅಂದರೆ ಎಷ್ಟದ 1 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ C1 ಎಷ್ಟದ -5 ಅದ. ಅದೇ ರೀತಿಯಾಗಿ C2 ಎಷ್ಟದ ಡಿವೈಡೆಡ್ ಬೈ -5. ಮೈನಸ್ 5 1 5, 5 1 5. ಏನಪ್ಪ ಅಂದ್ರೆ 1 ಡಿವೈಡೆಡ್ ಬೈ 1, 1 ಡಿವೈಡೆಡ್ ಬೈ 1, 1 ಡಿವೈಡೆಡ್ ಬೈ 1. ಏನಪ್ಪ ಅಂದ್ರೆ ಎಲ್ಲನೂ ಏನಪ್ಪ ಅಂತಂದ್ರೆ ಸಮನಾಗಿವೆ ಇಲ್ಲೋ? ಸಮನಾಗಿವೆ. ಸಮನಾಗಿದ್ದರೆ ಏನಪ್ಪ ಅಂತಂದ್ರೆ ಎಲ್ಲವೂ ಸಮನಾಗಿದ್ದರೆ ಏನಪ್ಪ ಅಂತಂದ್ರೆ ಎಂಥ ರೇಖೆಗಳು ನಾವೇನಪ್ಪ ಅಂತಂದ್ರೆ ಆಯ್ಕೆಗೊಳ್ತಾವೆ. ಎಂಥ ರೇಖೆಗಳು? ಸ್ಥಿರವಾದಂಥ ಅವಲಂಬಿತ ಸ್ಥಿರ ಜೋಡಿಗಳು ಅದಂತ ಹೇಳ್ತೀವಿ. ಅವಲಂಬಿತ ಸ್ಥಿರ ಜೋಡಿಗಳು ಸ್ಥಿರವಾಗಿದ್ದರೆ ಏನಪ್ಪ ಅಂತಂದ್ರೆ ಅಲ್ಲಿ ಯಾವ ರೀತಿಯಾದಂಥ ಪರಿಹಾರಗಳನ್ನು ಕಾಣ್ತೀವಿ? ಏನಪ್ಪ ಅಂದ್ರೆ ಅನಂತವಾದಂಥ ಪರಿಹಾರಗಳನ್ನು ಸಮಾಂತರವಾಗಿವೆ ಏನಪ್ಪ ಅಂತಂದ್ರೆ ಆಯ್ಕೆಗೊಳ್ಳುತ್ತವೆ. ಅಂದ್ರೆ ನಕ್ಷೆಯಲ್ಲಿ ಏನಪ್ಪ ಅಂತಂದ್ರೆ ಈ ರೇಖೆಗಳು ಏನು ಮಾಡ್ತಾವೆ? ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಆಯ್ಕೆಗೊಳ್ತಾವೆ. ಪರಿಹಾರಗಳನ್ನು ಎಷ್ಟಿರ್ತವೆ? ಅನಂತ ಪರಿಹಾರವನ್ನು ಕಾಣ್ತೀವಿ. ಅನಂತ ಪರಿಹಾರವನ್ನು ಕಾಣ್ತೀವಿ. ಎಂಥ ಏನಪ್ಪ ಅಂತಂದ್ರೆ ಎಂಥ ಜೋಡಿಗಳು? ಅವಲಂಬಿತ ಸ್ಥಿರ ಜೋಡಿಗಳು. ಅವಲಂಬಿತ ಸ್ಥಿರ ಜೋಡಿಗಳು ಆಯ್ಕೆಗೊಳ್ಳುತ್ತವೆ. ಅನಂತ ಪರಿಹಾರಗಳು ಏನಪ್ಪ ಅಂದ್ರೆ ಅನಂತ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ಕಾಣ್ತೀವಿ. ಇದು ಏನಪ್ಪ ಅಂತಂದ್ರೆ ಇಲ್ಲಿ ಯಾವ ರೀತಿ ಏನಪ್ಪ ಅಂದ್ರೆ ಕ್ವಶನ್ ಏನು ಕೇಳಿದ್ದಾರೆ? ಮೊನ್ನೆ ಏನಪ್ಪ ಅಂತಂದ್ರೆ ಇಲ್ಲಿ ಸ್ಥಿರವಾಗಿದ್ದರೆ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಕ್ಷಾ ವಿಧಾನದಿಂದ ಏನಪ್ಪ ಅಂದ್ರೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದನ್ನು ನೋಡ್ರಿ. ಇಕ್ವೇಷನ್ 1 ಏನು ಬಂದದ? ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0. ಅದೇ ರೀತಿಯಾಗಿ ಇಕ್ವೇಷನ್ 2 ಏನಪ್ಪ ಅಂತಂದ್ರೆ 2x ಪ್ಲಸ್ 2y ಮೈನಸ್ 10 ಈಕ್ವಲ್ ಟು 0. ಅಂದರೆ ಇಕ್ವೇಷನ್ 2ಕ್ಕೆ ಏನಪ್ಪ ಅಂತಂದ್ರೆ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0. ಇಕ್ವೇಷನ್ 1ರಲ್ಲಿ ಏನಪ್ಪ ಅಂತಂದ್ರೆ ಪಾಯಿಂಟನ್ನು ಕಂಡುಹಿಡ್ರಿ. ಏನಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಅನ್ನು ಹಾಕಿದ ಕಡೆ ವೈ ಈಕ್ವಲ್ ಟು ಏನಾಗ್ತದೆ? ಏನಪ್ಪ ಅಂತಂದ್ರೆ 5 ಮೈನಸ್ 0 ಈಕ್ವಲ್ ಟು ವೈ ಈಕ್ವಲ್ ಟು 5. ಅಂದರೆ ಎಕ್ಸ್ 0 ಹಾಕಿದ ಕಡೆ ಏನಾಗ್ತದೆ? ವೈ ಈಕ್ವಲ್ ಟು 5 ಬರ್ತದೆ. ಅದೇ ಎಕ್ಸ್ ಈಕ್ವಲ್ ಟು 5 ಹಾಕಿದ ಕಡೆ ಏನಾಗ್ತದೆ? ವೈ ಈಕ್ವಲ್ ಟು 0 ಆಗ್ತದೆ. ಅದೇ ಏನಪ್ಪ ಅಂತಂದ್ರೆ ಬಂದಂಥ ಪಾಯಿಂಟ್ಗಳನ್ನು ಏನಪ್ಪ ಅಂತಂದ್ರೆ ಬೆಲೆಯನ್ನು ಏನಪ್ಪ ಅಂತಂದ್ರೆ ಒಂದು ಟೇಬಲನ್ನು ರಚನೆ ಮಾಡ್ಕೊಳ್ರಿ. ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಕ್ಸ ಮತ್ತು ವಾಯನ್ನು ಹಾಕಿದ ಕಡೆ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆಗೆ ವೈ ಈಕ್ವಲ್ ಟು 5 ಬರ್ತದೆ. ಅದೇ ವೈ ಈಕ್ವಲ್ ಟು ಏನಪ್ಪ ಎಕ್ಸ್ ಈಕ್ವಲ್ ಟು 5 ಹಾಕಿದ ಕಡೆಗೆ ವೈ ಈಕ್ವಲ್ ಟು 0 ಬರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಅನ್ನು ನೋಡಿರಿ. ಅದೇ ಇಕ್ವೇಷನ್ 2 ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0 ಅದ. ಇಕ್ವೇಷನ್ 1 ಇಕ್ವೇಷನ್ 2 ಏನಪ್ಪ ಅಂತಂದ್ರೆ ಎರಡೂ
ಸಮನಾಗಿವ ಅಂದ್ರೆ ಆ ಕಡೆ ಏನು ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆ y ಈಕ್ವಲ್ ಟು 5 ಬರ್ತದೆ ಏನಪ್ಪ ಅಂತ ಎಕ್ಸ್ ಈಕ್ವಲ್ ಟು 5 ಹಾಕಿದ ಕಡೆ y ಈಕ್ವಲ್ ಟು ಏನು ಬರ್ತದಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 0 ಬರ್ತದೆ. ಏನಪ್ಪ ಅಂತಂದ್ರೆ ಎರಡೂ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಬೇಕಾದ್ರೆ ನೋಡ್ರಿ ನಕ್ಷೆಯ ಮೇಲೆ ಏನಪ್ಪ ಅಂತಂದ್ರೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋ ನೋಡ್ರಿ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕೆಳಗೆ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕೆಳಗೆ ಏನಪ್ಪ ಅಂತಂದ್ರೆ y ಈಕ್ವಲ್ ಟು ಎಷ್ಟು ಬಂದದ 5 ಬಂದದ ಅಂದ್ರೆ ನೋಡ್ರಿ ನೋಡ್ರಿ 5 ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆ y ಈಕ್ವಲ್ ಟು 5. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 5 ಹಾಕಿದ ಕಡೆ y ಈಕ್ವಲ್ ಟು ಏನಪ್ಪ ಅಂತಂದ್ರೆ 0. ಎಕ್ಸ್ ಈಕ್ವಲ್ ಟು 5 ಹಾಕಿದ ಕೆಳಗೆ y ಈಕ್ವಲ್ ಟು 0. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಕೇಳಿದಾರೆ. ಇನ್ನೊಂದೂ ಕೂಡ ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲೇ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಇನ್ನೊಂದು ಏನಪ್ಪ ಅಂತಂದ್ರೆ ಇಕ್ವೇಷನ್ದು ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಸೇಮ್ ಅವು ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 0 ಹಾಕಿದ ಕೆಳಗೆ y ಈಕ್ವಲ್ ಟು 5 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 5 ಹಾಕಿದ ಕೆಳಗೆ y ಈಕ್ವಲ್ ಟು ಕೂಡ ಏನಪ್ಪ ಅಂತಂದ್ರೆ ಅಲ್ಲಿ 5 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ರೇಖೆಯನ್ನು ಜೋಡಣೆಯನ್ನು ಮಾಡಿರಿ. ನೋಡ್ರಿ ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ಜೋಡಿಗಳನ್ನು ನೋಡ್ತೀವಿ. ನೋಡ್ರಿ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಸಮೀಕರಣದ ಜೋಡಿಗಳನ್ನು ಇದ್ರ ಮೇಗೆ ಅದ. ಎರಡೂ ಏನಪ್ಪ ಅಂತಂದ್ರೆ ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಜೋಡಿಗಳೇನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಕಾಣ್ಲಾಗತ್ತಿದ್ದೆವು. ಇಲ್ಲಿ ಪರಿಹಾರ ಅದ್ರ ಮ್ಯಾಗೆ ಅದ, ಇಲ್ಲಿ ಪರಿಹಾರ ಅದ್ರ ಮ್ಯಾಗೆ ಅವ. ಎಲ್ಲಿ ಭೀ ಪಾಯಿಂಟ್ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಜೋಡಣೆಯನ್ನು ಮಾಡ್ಕೋದು. ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಪಾಯಿಂಟ್ಗಳು ಒಂದರ ಮೇಲೆ ಒಂದು ಅನಂತ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಎಕ್ಸಕ್ಕೂ ಸಂಬಂಧಪಡ್ತದೆ. ಅಲ್ಲಿ ಏನಪ್ಪ ಅಂತಂದ್ರೆ 1ನೇ ಸಮೀಕರಣಕ್ಕೂ ಸಂಬಂಧಪಡ್ತದೆ, 2ನೇ ಸಮೀಕರಣಕ್ಕೂ ಸಂಬಂಧಪಡ್ತದೆ. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆಗಿದೆ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಪರಿಹಾರಗಳನ್ನು ಎಷ್ಟು ಕಾಣ್ತೀವಿ? ಅನಂತ ಪರಿಹಾರವನ್ನು ಕಾಣ್ತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಅವಲಂಬಿತ ಸ್ಥಿರ ಜೋಡಿ ಅದ ಅಂತ ಹೇಳ್ತೀವಿ. ಸ್ಥಿರ ಜೋಡಿ ಅದ ಅಂತ ಹೇಳ್ತೀವಿ. ಅವಲಂಬಿತ ಸ್ಥಿರ ಜೋಡಿ ಅದ ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಅಂತ ಏನಪ್ಪ ಅಂದ್ರೆ ನಕ್ಷಾ ವಿಧಾನದಿಂದ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಕಂಡು ಹಿಡಿಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ರೀತಿ ಇದೆ. ಎರಡನೇ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆ ಏನಿದೆ? ಎರಡನೇ ಪ್ರಶ್ನೆ ಎಕ್ಸ್ ಮೈನಸ್ y ಈಕ್ವಲ್ ಟು 8. ಎಕ್ಸ್ ಮೈನಸ್ y ಈಕ್ವಲ್ ಟು 8. ಅದೇ ರೀತಿ ಇನ್ನೊಂದು ಇಕ್ವೇಷನ್ ಏನದ? 3x ಮೈನಸ್ 3y ಈಕ್ವಲ್ ಟು 16. ನೋಡ್ರಿ ಏನಪ್ಪ ಅಂತಂದ್ರೆ ಹೋಲಿಕೆಯನ್ನು ಮಾಡಿರಿ. a1/a2 b1/b2 c1/c2. ನೋಡ್ರಿ ಏನಪ್ಪ ಅಂತಂದ್ರೆ a1 ಅಂದ್ರೆ ಏನಪ್ಪ ಅಂದ್ರೆ ಎಕ್ಸರ ಸಹಗುಣಕ ಏನದ? 1 ಅದ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಎಕ್ಸ್ ಏನಪ್ಪ ಅಂತಂದ್ರೆ ಎಕ್ಸ್ a2 ಏನಪ್ಪ ಅಂತಂದ್ರೆ ಎಕ್ಸರ ಸಹಗುಣಕ ಸಮೀಕರಣ 2 ಸಮೀಕರಣ 1 ಏನಪ್ಪ ಅಂತಂದ್ರೆ a2 ಅಂದರೆ ಎಷ್ಟದ? 3 ಅದ. b1 ಅಂದರೆ ಎಷ್ಟದ? -1 ಅದ. b2 ಅಂದರೆ ಎಷ್ಟದ? -3 ಅದ. ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ c1 ಅಂದರೆ ಎಷ್ಟದ? 8 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ c2 ಅಂದರೆ ಎಷ್ಟದ? ಏನಪ್ಪ ಅಂತಂದ್ರೆ 16 ಅದ. ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿ ಎಕ್ಸ್ ಏನಪ್ಪ ಅಂತಂದ್ರೆ +8 ಇದ್ದಿದ್ದಾನೆ ಈಚೆ ಕಡೆ ಹೋದ್ರೆ ಏನಪ್ಪ ಅಂದ್ರೆ -8 ಆಗ್ತದೆ. ಏನಪ್ಪ ಅಂದ್ರೆ +16 ಇದ್ದಿದ್ದಾನೆ ಈಚೆ ಕಡೆ ಹೋದ್ರೆ ಏನಪ್ಪ ಅಂದ್ರೆ -16 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಮೈನಸ್ ಹೋಯ್ತು, ಈ ಮೈನಸ್ ಹೋಯ್ತು. 8 1 8, 8 2 16. ಏನಪ್ಪ ಅಂತಂದ್ರೆ 1/3 ಈಕ್ವಲ್ ಟು 1/3 ನಾಟ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 1/2 ಅದ. ಅಂದ್ರೆ ಇದರ ಅರ್ಥ ಏನು? a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2.
ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ಸಮೀಕರಣದ ಜೋಡಿಗಳನ್ನು ನಾವು ನೋಡ್ತೀವಿ. ಈ ರೀತಿಯಾದಂಥ ಏನಪ್ಪ ಅಂದರೆ A1/A2 = B1/B2 ನಾಟ್ ಈಕ್ವಲ್ ಟು C1/C2 ಆಗಿದ್ದರೆ ಇಂಥ ಜೋಡಿಗಳನ್ನು ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ ಅಸ್ಥಿರವಾದಂಥ ಜೋಡಿಗಳಂತ ಹೇಳ್ತೀವಿ. ಅಸ್ಥಿರವಾದಂತಹ ಜೋಡಿಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ನಾವು ಏನಪ್ಪ ಅಂತಂದ್ರೆ ಕಾಣುವುದಿಲ್ಲ. ಅಸ್ಥಿರವಾಗಿದ್ದರೆ ಏನಪ್ಪ ಅಂದ್ರೆ ನಕ್ಷೆ ತೆಗೆಯುವುದು ಅವಶ್ಯಕತೆ ಏನಿಲ್ಲ. ಅಲ್ಲಿ ಏನು ಕೇಳಿದಾರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಸ್ಥಿರವಾಗಿದ್ದರೆ ಮಾತ್ರ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಾಣ್ರಿ ಅಂತ ಕೇಳಿದ್ದಾರೆ. ಆದರೆ ಈ ಕೊಟ್ಟಂಥ ಏನಪ್ಪ ಅಂತಂದ್ರೆ ಸಮೀಕರಣಗಳು ಯಾವ ರೀತಿ ಯಾವಪ್ಪ ಅಂತಂದ್ರೆ ಅಸ್ಥಿರವಾದಂತಹ ಜೋಡಿಗಳದಾವ. ಅಸ್ಥಿರವಾದಂತಹ ಜೋಡಿಗಳು ಏನಪ್ಪ ಅಂದ್ರೆ ಒಂದರ ಏನಪ್ಪ ಅಂತಂದ್ರೆ ಇಲ್ಲಿ ಸಮಾಂತರವಾಗಿರ್ತಾವೆ, ಈ ರೀತಿದಾಗಿರ್ತಾವೆ. ಈ ರೀತಿಯಾದಂತಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ನಾವು ಕಾಣುವುದಿಲ್ಲ ಅಂತೇಳಿ ಹೇಳ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ. 4ರದಾಗ ಏನಪ್ಪ ಅಂತಂದ್ರೆ ಮೂರನೇ ಪ್ರಶ್ನೆ ಈ ರೀತಿಯಾಗ ನೋಡ್ರಿ. 2x + y - 6 = 0. ಅದೇ ರೀತಿ ಇಕ್ವೇಷನ್ 2 4x - 2y - 4 = 0. ನೋಡ್ರಿ ಯಾವ ರೀತಿ ಏನಪ್ಪ ಅಂತಂದ್ರೆ ಹೋಲಿಕೆಯನ್ನು ಮಾಡಿರಿ. ಏನಪ್ಪ ಅಂತಂದ್ರೆ ಹೋಲಿಕೆ ಮಾಡಿರಿ. A1/A2 B1/B2 C1/C2. ನೋಡ್ರಿ A1 ಅಂದರೆ ಎಷ್ಟದ? 2 ಅದ. ಏನಪ್ಪ A2 ಅಂದರೆ ಎಷ್ಟದ? 4 ಅದ. B1 ಅಂದರೆ ಎಷ್ಟದ? 1 ಅದ. B2 ಅಂದರೆ ಎಷ್ಟದ? -2 ಅದ. C1 ಅಂದರೆ ಎಷ್ಟದ? -6 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ C2 ಅಂದರೆ ಎಷ್ಟದ? -4 ಅದ. 2 1 2 2 2 4 ಏನಪ್ಪ ಅಂತಂದ್ರೆ ಮೈನಸ್ ಹೋಗ್ತದ. 3 ಏನಪ್ಪ 2 3 2 2 ನೋಡ್ರಿ. 1/2 1/-2 ಏನಪ್ಪ ಅಂತಂದ್ರೆ 3/2 ನಾಟ್ ಈಕ್ವಲ್ ಟು ಅಂದರೆ ಏನಪ್ಪ ಇದರ ಅರ್ಥ A1/A2 ನಾಟ್ ಈಕ್ವಲ್ ಟು B1/B2 ಅಂದರೆ A1/A2 ನಾಟ್ ಈಕ್ವಲ್ ಟು B1/B2 ಆದ ಕೆಳಗೆ ಇದೇನಾಗಿರ್ತಾವಪ್ಪ ಅಂತಂದ್ರೆ ಎಂಥ ರೇಖೆಗಳಾಗಿರ್ತಾವ? ಛೇದಿಸುವಂತಹ ರೇಖೆಗಳಾಗಿದ್ದರೆ ಇವುಗಳನ್ನು ನಾವು ಎಂಥ ರೇಖೆಗಳಿಂದ ಸ್ಥಿರ ಜೋಡಿಗಳು ಅಂತ. ಎಂಥ ಜೋಡಿಗಳಾಗಿರ್ತವೆ ಇವು? ಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ. ಸ್ಥಿರ ಜೋಡಿಗಳಾಗಿದ್ದರೆ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಿಂದ ಪರಿಹಾರಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಏನಪ್ಪ ಅಂದ್ರೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದನ್ನು ನೋಡಂತ ಹೇಳ್ರಿ. ನೋಡ್ರಿ ಇಕ್ವೇಷನ್ 1 ಏನದ? ಇಕ್ವೇಷನ್ 1 ಏನಪ್ಪ ಅಂದ್ರೆ 2x + y - 6 = ಏನಪ್ಪ ಅಂತಂದ್ರೆ 0 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಏನದ? 4x - 2y - 4 = 0 ಅದ. ಇಕ್ವೇಷನ್ 2ಕ್ಕೆ ಏನು ಮಾಡೋದು ಏನಪ್ಪ ಅಂತಂದ್ರೆ /2 ಅನ್ನು ಮಾಡಿರಿ. 2x - y - 2 = 0 ಆಗ್ತದೆ. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2 ಅಂತ ತಿಳ್ಕೊರಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇದು y ಇದ್ದಿದ್ದನ್ನು ಅಲ್ಲೇ ಇಡ್ರಿ. ಏನಪ್ಪ ಅಂದ್ರೆ +2x ಇದ್ದಿದ್ದನ್ನು ಆ ಕಡೆ ಹೋಗಿದ್ರೆ ಏನಪ್ಪ ಅಂದ್ರೆ -2x ಆಗ್ತದೆ. y = 6 - 2x ಅಂದ್ರೆ ಏನಪ್ಪ ಅಂತಂದ್ರೆ x = ಏನಪ್ಪ ಅಂತಂದ್ರೆ 3 ಹಾಕಿದ ಕಡೆಗೆ ಈ ಇಕ್ವೇಷನ್ದಾಗ ಏನಪ್ಪ ಅಂತಂದ್ರೆ 3 ಹಾಕಿದ ಕಡೆ x = 3 ಹಾಕಿದ ಕಡೆಗೆ ಆದಾಗ y = 6 - ಏನಪ್ಪ ಅಂತಂದ್ರೆ 2 × 3 ಏನಾಗ್ತದೆ? 6 - 6 = 0 ಆಗ್ತದೆ. x = 3 ಹಾಕಿದ ಕಡೆ ಏನಪ್ಪ ಅಂತಂದ್ರೆ y = ಎಷ್ಟಾಗ್ತದೆ? 0 ಆಗ್ತದೆ. ಅದೇ ರೀತಿಯಾಗಿ x = 0 ಹಾಕಿದ ಕಡೆಗೆ ಏನಪ್ಪ ಅಂದ್ರೆ y = ಏನಪ್ಪ ಅಂತಂದ್ರೆ 6 - 2 × 0 ಅಂದರೆ 0 ಆಗ್ತದೆ. ಏನಪ್ಪ ಅಂದ್ರೆ 6 - 0 = 6 ಆಗ್ತದೆ. ಅಂದ್ರೆ x = 0 ಹಾಕಿದ ಕಡೆಗೆ y = ಏನಾಗ್ತದಪ್ಪ ಅಂತಂದ್ರೆ 6 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಟೇಬಲನ್ನು ರೆಡಿ ಮಾಡ್ಕೋಬೇಕು. ಎಕ್ಸ್ ಮತ್ತು ವಾಯ್ದರ ಟೇಬಲನ್ನು x = 3 ಹಾಕಿದ ಕಡೆಗೆ y = 0 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ x = 0 ಹಾಕಿದ ಕಡೆಗೆ y = ಏನಾಗ್ತದೆ? 6 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಏನಪ್ಪ ಅಂತಂದ್ರೆ ಆ ರೀತಿಯಾದಂಥ ಏನಪ್ಪ ಅಂದ್ರೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದ್ರೆ x = ಏನಪ್ಪ ಅಂದ್ರೆ 2x - 2 = y
ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಹಾಕಿದ ಕಡೆಗೆ ಏನಪ್ಪ ಅಂತಂದ್ರೆ y ಈಕ್ವಲ್ ಟು 2 ಇಂಟು 1 ಮೈನಸ್ 2 ಈಕ್ವಲ್ ಟು ಏನಪ್ಪ ಅಂದ್ರೆ 2 ಮೈನಸ್ 2 ಈಕ್ವಲ್ ಟು ಏನಾಗ್ತದೆ 0 ಆಗ್ತದೆ. ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಹಾಕಿದ ಕಡೆಗೆ ಏನಾಗ್ತದೆ y ಈಕ್ವಲ್ ಟು ಏನಾಗ್ತದೆ 0 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಹಾಕ್ರಿ, ಅಂಥ ಸಂದರ್ಭದಲ್ಲಿ ಏನಾಗ್ತದೆ y ಈಕ್ವಲ್ ಟು ಏನಾಗ್ತದೆ 2 ಇಂಟು 0 ಏನಪ್ಪ ಅಂತಂದ್ರೆ 0 ಆಗ್ತದೆ, ಮೈನಸ್ ಟು ಏನಪ್ಪ ಅಂತಂದ್ರೆ 0 ಮೈನಸ್ 2 ಅಂದ ಕಡೆ ಏನಪ್ಪ ಅಂದ್ರೆ -2 ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆ ಏನಾಗ್ತದೆ y ಈಕ್ವಲ್ ಟು ಏನಾಗ್ತದೆ -2 ಆಗ್ತದೆ. ಇವಷ್ಟು ಏನಪ್ಪ ಅಂತಂದ್ರೆ ಎರಡು ವ್ಯಾಲ್ಯೂಗಳನ್ನು ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ ಮತ್ತು y ಅನ್ನು ಟೇಬಲನ್ನು ರೆಡಿ ಮಾಡ್ಕೊಂಡ ಕಳೆಗಿ x1 ಏನಪ್ಪ ಅಂತಂದ್ರೆ x1 ಹಾಕಿದ ಕಡೆ ಏನಾಗ್ತದೆ y 0 ಆಗ್ತದೆ, y ಏನಪ್ಪ ಅಂತಂದ್ರೆ x 0 ಹಾಕಿದ ಕಳೆಗಿ y -2 ಆಗ್ತದೆ. ಅದನ್ನು ಏನಪ್ಪ ಅಂತಂದ್ರೆ ಗ್ರಾಫ್ದಾಗ ಏನಪ್ಪ ಅಂತಂದ್ರೆ ನಕ್ಷೆ ವಿಧಾನದಿಂದ ಏನಪ್ಪ ಅಂದ್ರೆ ಪರಿಹಾರಗಳನ್ನು ಕಂಡುಹಿಡೀರಿ ಅಂತ ಕೇಳಿದರೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದನ್ನು ನಾನು ಏನಪ್ಪ ಅಂದ್ರೆ ತೋರಿಸ್ಕೊಡ್ತೇನೆ. ಅಂದರೆ ಎಕ್ಸ್ ಈಕ್ವಲ್ ಟು 3 ಆದ ಕಳೆಗಿ ಆದ ಕಳೆಗಿ y ಈಕ್ವಲ್ ಟು ಏನದ 0 ಅದ. ಎಕ್ಸ್ ಈಕ್ವಲ್ ಟು 3 ಆದ ಕಳೆಗಿ y ಈಕ್ವಲ್ ಟು 0 ಅದ. ಹಾಗಾದರೆ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಈ ರೀತಿದಾಗೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಆದ ಕಳೆಗಿ y ಈಕ್ವಲ್ ಟು ಎಷ್ಟದ 6 ಅದ. ಅಂದ್ರೆ ಇಲ್ಲಿ ಅದ y ಈಕ್ವಲ್ ಟು 6, ಎಕ್ಸ್ ಈಕ್ವಲ್ ಟು 0 ಆದ ಕಳೆಗಿ y ಈಕ್ವಲ್ ಟು 6. ಅದೇ ರೀತಿದಾಗ ಏನಪ್ಪ ಅಂತಂದ್ರೆ ಇನ್ನೊಂದು ಇಕ್ವೇಷನ್ ಅದ ನೋಡ್ರಿ ಸ್ವಲ್ಪ. ಇನ್ನೊಂದು ಇಕ್ವೇಷನ್ ಅದ ಏನಪ್ಪ ಅಂತಂದ್ರೆ ಸಮೀಕರಣ 2 ಎಕ್ಸ್ ಈಕ್ವಲ್ ಟು 1 ಆದ ಕಳೆಗಿ y ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1 ಆದ ಕಳೆಗಿ ಈ ರೀತಿದಾಗ ಏನಪ್ಪ ಅಂತಂದ್ರೆ ಹಾಕೋರಿ. ಅಂಡ್ ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಆದ ಕಳೆಗಿ ಆದ ಕಳೆಗಿ y ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು 0 ಆದ ಕಳೆಗಿ y ಈಕ್ವಲ್ ಟು ಏನಾಗಿದೆ -2 ಆಗಿದೆ. ಏನಪ್ಪ ಅಂತಂದ್ರೆ y ಈಕ್ವಲ್ ಟು -2. ನೋಡ್ರಿ ಏನಪ್ಪ ಅಂತಂದ್ರೆ ಸ್ಥಿರವಾದಂಥ ಜೋಡಿಗಳನ್ನು ಯಾವ ರೀತಿ ಏನಪ್ಪ ಅಂತಂದ್ರೆ ನಾವು ಕಂಡುಹಿಡಿತೀವಿ ನೋಡ್ರಿ. ಎರಡು ಒಂದೇ ರೀತಿಯಾಗ ಏನಪ್ಪ ಅಂತಂದ್ರೆ ಕಾಣುತ್ತೋ ಇಲ್ಲ, ಒಂದೇ ಸಮಾಂತರವಾಗಿ ಎಳೆದಂತಹ ರೇಖೆಗಳು ಕಾಣುತ್ತೋ ಇಲ್ಲ. ಸಮಾಂತರವಾದಂತಹ ರೇಖೆಗಳನ್ನು ಕಾಣಿದ್ದರೆ ಅವುಗಳನ್ನು ಏನಪ್ಪ ಅಂತಂದ್ರೆ ನಾವು ಪರಿಹಾರಗಳನ್ನು ಕಾಣುವುದಿಲ್ಲ ಅಂತ ಕೇಳ್ತೀವಿ. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗಿ ಏನಪ್ಪ ಅಂದ್ರೆ y ಈಕ್ವಲ್ ಟು -2 ಅದ. ಏನಪ್ಪ ಅಂತಂದ್ರೆ y ಈಕ್ವಲ್ ಟು ಏನದ -2 ಅದ. ಸ್ವಲ್ಪ ಏನಪ್ಪ ಅಂತಂದ್ರೆ ಮಿಸ್ಟೇಕ್ ಆಗಿದೆ ನೋಡ್ರಿ. ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 3 ಆದ ಕಳೆಗೆ ಏನಪ್ಪ ಅಂತಂದ್ರೆ y ಈಕ್ವಲ್ ಟು 0 ಅದ. ಓಕೆ, ಏನಪ್ಪ ಅಂತಂದ್ರೆ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಆದ ಕಳೆಗೆ y ಈಕ್ವಲ್ ಟು 6 ಅದ. ಓಕೆ ನೋಡ್ರಿ, ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಇಕ್ವೇಷನ್ ಅದ ಎಕ್ಸ್ ಈಕ್ವಲ್ ಟು 1 ಆದ ಕಳೆಗೆ y ಈಕ್ವಲ್ ಟು 0. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ y ಈಕ್ವಲ್ ಟು ಏನಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಆದ ಕಳೆಗೆ y ಈಕ್ವಲ್ ಟು -2 ಅನ್ನೋದನ್ನೇ ಈ ಕಡೆ ಬರ್ತದೆ. ಏನಪ್ಪ ಅಂತಂದ್ರೆ ಇದು ಪ್ಲಸ್ ಆಗ್ತದೆ, ಇದು ಏನಪ್ಪ ಅಂತಂದ್ರೆ ಇದನ್ನು ಪ್ಲಸ್, ಎಕ್ಸ್ ಇರೋದು ಪ್ಲಸ್, ಇದು y ಇರೋದು ಪ್ಲಸ್. ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಎಕ್ಸ್ ಇರೋದು ಮೈನಸ್, ಇದೇನಪ್ಪ ಅಂತಂದ್ರೆ ಇದು y ಇರೋ ಮೈನಸ್. y ಈಕ್ವಲ್ ಟು ಮೈನಸ್ ಅಂದ್ರೆ ಎಕ್ಸ್ ಈಕ್ವಲ್ ಟು ದ ಕಳೆಗೆ ಈಚೆ ಕಡೆ ಬರ್ಬೇಕು. ಅದೇನಪ್ಪ ಅಂದ್ರೆ ಆಚೆ ಕಡೆ ಹೋಗ್ಬೇಕು. ನೋಡ್ರಿ, ರೇಖೆಗಳನ್ನು ಎಳೀರಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ರೇಖೆಯನ್ನು ಎಳೀರಿ. ನೋಡ್ರಿ, ಈ ರೀತಿಯಾದಂಥ ರೇಖೆಗಳನ್ನು ನಾವು ಏನಪ್ಪ ಅಂತಂದ್ರೆ ಎಳಿತೀವಿ.
ನೋಡಿರಿ ಪರಿಹಾರಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ನೋಡಿರಿ. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕೊಂಡ್ಕೊಂಡದ ಎರಡು ಏನಪ್ಪ ಅಂತಂದ್ರೆ 2, 2 ಅಲ್ಲೇ ಏನಪ್ಪ ಅಂತಂದ್ರೆ 2, 2 ಅಲ್ಲೇ ಏನಪ್ಪ ಅಂತಂದ್ರೆ ಎರಡು ಜೋಡಿ ಆಗಿದಾವಪ್ಪ ಅಂತಂದ್ರೆ x=2 y=2 ಇವು ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ನಾವು ಏನಪ್ಪ ಅಂತಂದ್ರೆ ಕಂಡುಹಿಡಿದಾಕ ಆಗ್ತದ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ರಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ 4ನೇ ಪ್ರಶ್ನೆ ನೋಡ್ರಿ. 4ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ 4ನೇ ಏನಪ್ಪ ಅಂದ್ರೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಏನಪ್ಪ ಅಂತಂದ್ರೆ 2x - 2y - 2 = 0. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 4x - 4y - 5 = 0. ನೋಡಿರಿ ಏನಪ್ಪ ಅಂತಂದ್ರೆ 2x ಏನಪ್ಪ ಅಂತಂದ್ರೆ ಎಲ್ಲದಕ್ಕೂ ಏನಪ್ಪ ಅಂತಂದ್ರೆ 2 ಏನಪ್ಪ ಅಂತಂದ್ರೆ ಕಟ್ತಗೊಳ್ರಿ. 2 1 2 2 1 2 2 1 2 ಅಂದ್ರೆ x - y - 1 = 0. ಇದನ್ನ ಏನಪ್ಪ ಅಂತಂದ್ರೆ ಅಷ್ಟು ಏನಪ್ಪ ಅಂತಂದ್ರೆ ನೋಡಿರಿ 4x - 4y - 5 = 0. ನೋಡಿರಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಇಕ್ವೇಷನನ್ನು ಹೋಲಿಕೆಯನ್ನು ಮಾಡಿರಿ. a1/a2 b1/b2 c1/c2 ನೋಡ್ರಿ ಏನಪ್ಪ ಅಂತಂದ್ರೆ a1 ಅಂದರೆ ಏನಪ್ಪ ಅಂತಂದ್ರೆ 1 ಅದ. ಏನಪ್ಪ ಅಂತಂದ್ರೆ a2 ಅಂದರೆ ಎಷ್ಟದ 4 ಅದ. b1 ಅಂದರೆ ಏನದ -1 ಅದ. b2 ಅಂದರೆ ಎಷ್ಟದ -4 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ c1 ಏನಪ್ಪ ಅಂತಂದ್ರೆ c1 ಅಂದರೆ ಎಷ್ಟದ -1 ಅದ. c2 ಅಂದರೆ ಎಷ್ಟದ -5 ಅದ. ನೋಡ್ರಿ ಏನಪ್ಪ ಅಂತಂದ್ರೆ ಇದು ಮೈನಸ್ ಹೋಯ್ತು, ಈ ಮೈನಸ್ ಹೋಯ್ತು. 1/4 = 1/4 ನಾಟ್ ಈಕ್ವಲ್ ಟು 1/5 ಅಂದ್ರೆ ಇದರ ಅರ್ಥ ಏನು a1/a2 = b1/b2 ನಾಟ್ ಈಕ್ವಲ್ ಟು c1/c2 ಅಂದ ಕಡೆಗೆ ಏನಾಗ್ತದೆ a1/a2 = b1/b2 ನಾಟ್ ಈಕ್ವಲ್ ಟು ಏನಪ್ಪ ಅಂದ್ರೆ c1/c2 ಆಗಿದೆ. ಇಂತಹ ಜೋಡಿಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಸಮಾಂತರ ರೇಖೆಗಳು ಆಗಿದ್ದರೆ ಏನಪ್ಪ ಅಂತಂದ್ರೆ ಅಸ್ಥಿರವಾಗಿರ್ತಾವೆ. ಅಸ್ಥಿರವಾದಂತಹ ಜೋಡಿಗಳನ್ನು ಕಾಣ್ತೀವಿ. ಅಸ್ಥಿರವಾದಂತಹ ಜೋಡಿಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ಪರಿಹಾರ ಏನಪ್ಪ ಅಂತಂದ್ರೆ ಕಾಣುವುದಿಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಪರಿಹಾರವನ್ನು ಕಾಣುವುದಿಲ್ಲ ಅಂತೇಳಿ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಜೋಡಿಗಳನ್ನು ಏನಪ್ಪ ಅಂತಂದ್ರೆ ಅಸ್ಥಿರವಾಗಿರ್ತವೆ. ರೇಖೆಗಳೇ ಆಗಿರ್ತಾವಪ್ಪ ಅಂತಂದ್ರೆ ಸಮಾಂತರವಾಗಿರ್ತವೆ. ಈ ರೀತಿ ಏನಪ್ಪ ಅಂತಂದ್ರೆ ಸಮಾಂತರವಾದಂತಹ ರೇಖೆಗಳನ್ನು ನಾವೇನಪ್ಪ ಅಂತಂದ್ರೆ ಇಲ್ಲಿ ಕಾಣ್ತೀವಿ. ಅಸ್ಥಿರವಾದಂತಹ ಜೋಡಿಗಳ ಇದ್ದ ಕಡೆಗೆ ಏನಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ಇಲ್ಲಿ ನಕ್ಷಾ ವಿಧಾನದಿಂದ ಏನು ತೆಗೆಯುವಂತಹ ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದ್ರೆ ಇಷ್ಟು ಬರೆದ್ರೆ ಸಾಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ ಈ ರೀತಿ ಇದೆ. 5ನೇ ಪ್ರಶ್ನೆ ಯಾವ ರೀತಿ ಇದೆ ನೋಡ್ರಿ. ಏನಪ್ಪ ಅಂತಂದ್ರೆ ಉದ್ದವು ಅಗಲಕ್ಕಿಂತ 4 ಮೀಟರ್ ಏನಪ್ಪ ಅಂತಂದ್ರೆ ಹೆಚ್ಚಾಗಿರುವ ಆಯತದ ಒಂದು ಏನಪ್ಪ ಅಂತಂದ್ರೆ ಹೂದೋಟದ ಸುತ್ತಳತೆಯು ಅರ್ಧವು 36 ಏನಪ್ಪ ಅಂದ್ರೆ ಹೂದೋಟದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ. ಒಂದು ಆಯತದ ಆಕಾರದ ಏನಪ್ಪ ಅಂದ್ರೆ ಹೂದೋಟ ಅದ. ಆ ಆಯತದ ಏನಪ್ಪ ಅಂತಂದ್ರೆ ಹೂದೋಟ ಅದ. ಆದರೆ ಏನಪ್ಪ ಅಂತಂದ್ರೆ ಅಲ್ಲಿ ಉದ್ದದ ಏನಪ್ಪ ಅಂತಂದ್ರೆ ಉದ್ದ ಎದುರಿಗೆ ಏನಪ್ಪ ಅಂತಂದ್ರೆ ನೋಡ್ರಿ ಉದ್ದವು ಅಗಲಕ್ಕಿಂತ ಎಷ್ಟದ 4 ಪಟ್ಟು ಹೆಚ್ಚಾಗಿ ಏನಪ್ಪ ಅಂತಂದ್ರೆ 4 ಮೀಟ್ರ್ ಹೆಚ್ಚಾಗಿದೆ. ನೋಡ್ರಿ ಏನಪ್ಪ ಅಂತಂದ್ರೆ ಆಯತ ಈ ರೀತಿದಾಗ ಏನಪ್ಪ ಅಂತಂದ್ರೆ ಆಯತ ಅಂತ ಕಾಣ್ತೀವಿ. ಆಯತ ಏನಪ್ಪ ಅಂತಂದ್ರೆ ಇಲ್ಲಿ x = ಏನಪ್ಪ ಅಂತಂದ್ರೆ ಅಗಲ ಅಂತ ಏನಪ್ಪ ಅಂತಂದ್ರೆ x = ಉದ್ದ ಅಂತ ತಿಳ್ಕೊರಿ. y = ಏನಪ್ಪ ಅಂತಂದ್ರೆ ಅಗಲ ಅಂತ ಏನಪ್ಪ ಅಂತಂದ್ರೆ ಅಗಲ ಅಂತ ತಿಳ್ಕೊರಿ. ಏನಪ್ಪ ಅಂತಂದ್ರೆ x = ಏನಪ್ಪ ಅಂತಂದ್ರೆ ಉದ್ದಕ್ಕಿಂತ ಏನಪ್ಪ ಅಗಲಕ್ಕಿಂತ ಉದ್ದಕ್ಕಿಂತ ಎಷ್ಟು ಏನಪ್ಪ ಅಂತಂದ್ರೆ ಅಗಲಕ್ಕಿಂತ ಎಷ್ಟು ಹೆಚ್ಚಾಗಿದೆ 4 ಏನಪ್ಪ ಅಂತಂದ್ರೆ ಹೆಚ್ಚಾಗಿದೆ ಅಂತೇಳಿ x = y + 4
4 ಅದ. ಅಂದ್ರೆ ಏನಪ್ಪ ಅಂತಂದ್ರೆ ಅಗಲಕ್ಕಿಂತ ಎಷ್ಟು ಹೆಚ್ಚಾಗ್ಯದ 4 ಹೆಚ್ಚಾಗಿದೆ. ಇದು ಒಂದು ಇಕ್ವೇಷನನ್ನು ಬರ್ಕೋರಿ. ಇದು ಒಂದನೇ ಇಕ್ವೇಷನ್ ಅಂತ ತಿಳ್ಕೋರಿ. ಆಯತದ ಸುತ್ತಳತೆ ನಮಗೆ ಗೊತ್ತದ. ಆಯತದ ಸುತ್ತಳತೆ ಏನಪ್ಪ ಅಂತಂದ್ರೆ 2 ಇಂಟು ಬ್ರೆಕೆಟ್ ಉದ್ದ ಪ್ಲಸ್ ಅಗಲ ಅಂತೇಳಿ ಗೊತ್ತು. ಆದರೂ ಏನಪ್ಪ ಅಂತಂದ್ರೆ ಅದರ ಸುತ್ತಳತೆಯ ಅರ್ಧ ಎಷ್ಟದಪ್ಪ ಅಂತಂದ್ರೆ 36 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 36 ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಅರ್ಧ ಅಂದರೆ ಏನಪ್ಪ ಅಂತಂದ್ರೆ ಸುತ್ತಳತೆ ಎಷ್ಟಂದ್ರೆ ಉದ್ದ ಅಂದರೆ ಎಷ್ಟು ಎಕ್ಸ್ ಅಂತ ತಿಳ್ಕೊಂಡಿದ್ದೀವಿ. ಅದೇ ಅಗಲ ಅಂದರೆ ಎಷ್ಟು ತಿಳ್ಕೊಂಡಿದ್ದೀವಿ? ವಾಯ್ ಅಂತ ತಿಳ್ಕೊಂಡಿದ್ದೀವಿ. 2 ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವಾಯ್ ಡಿವೈಡೆಡ್ ಬೈ ಅರ್ಧ ಅಂದ್ರೇನು 1/2 ಈಕ್ವಲ್ ಟು ಎಷ್ಟದ? ಅರ್ಧ ಎಷ್ಟದ ಸುತ್ತಳತೆ? ಏನಪ್ಪ ಅಂದ್ರೆ 36. ಅಂದರೆ ಈ ಟು ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಏನಪ್ಪ ಅಂದ್ರೆ 36 ಆಗ್ತದೆ. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಏನಪ್ಪ ಅಂದ್ರೆ -36 ಈಕ್ವಲ್ ಟು ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಇಕ್ವೇಷನ್ 2. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅನ್ನ ಏನಪ್ಪ ಅಂತಂದ್ರೆ ಸ್ವಲ್ಪ ಕಂಪ್ಯಾರಿಸನ್ ಏನಪ್ಪ ಅಂತಂದ್ರೆ ಪಾಯಿಂಟನ್ನು ಕಂಡುಹಿಡಿರಿ. ನೋಡಿರಿ, ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ವೈ ಪ್ಲಸ್ 4, ವೈ ಈಕ್ವಲ್ ಟು 0 ಹಾಕಿದ ಕಡೆ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಪ್ಲಸ್ 4 ಈಕ್ವಲ್ ಟು ಏನಪ್ಪ ಅಂದ್ರೆ 4 ಆಗ್ತದೆ. ಎಕ್ಸ್ ಈಕ್ವಲ್ ಟು 4 ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 0 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಏನಾಗ್ತದೆ? 4 ಆಗ್ತದೆ. ಅದೇ ರೀತಿಯಾಗ ವೈ ಈಕ್ವಲ್ ಟು 4 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 4 ಪ್ಲಸ್ 4 ಈಕ್ವಲ್ ಟು ಏನಾಗ್ತದೆ? 8 ಆಗ್ತದೆ. ಎಕ್ಸ್ ಈಕ್ವಲ್ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 4 ಹಾಕಿದ ಕಡೆಗೆ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗ್ತದೆ? 8 ಆಗ್ತದೆ. ಅಂದ್ರೆ ಒಂದು ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ ಮತ್ತು ವಾಯ್ದ ಟೇಬಲನ್ನು. ಎಕ್ಸ್ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 0 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂದದ? 4 ಬಂದದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು ಏನಪ್ಪ ಅಂತಂದ್ರೆ 4 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂದದ? 8 ಬಂದದ. ಅದೇ ರೀತಿಯಾಗಿ ಇಕ್ವೇಷನ್ 2ದ ಏನಪ್ಪ ಅಂತಂದ್ರೆ ನೋಡೋಣ. ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು ಏನಪ್ಪ ಅಂತಂದ್ರೆ 36 ಮೈನಸ್ ಎಕ್ಸ್. ನೋಡಿರಿ, ಏನಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆ ಏನಪ್ಪ ಅಂದ್ರೆ ವೈ ಈಕ್ವಲ್ ಟು ಎಷ್ಟು ಬಂದದ? 36 ಮೈನಸ್ 0 ಈಕ್ವಲ್ ಟು ಏನಾಗ್ತದೆ? 36 ಆಗ್ತದೆ. ಅದೇನಪ್ಪ ಅಂದ್ರೆ 0 ಹಾಕಿದ ಕಡೆ ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆಗೆ ವೈ ಈಕ್ವಲ್ ಟು 36 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ವೈ ಎಕ್ಸ್ ಈಕ್ವಲ್ ಟು 36 ಹಾಕಿದ ಕಡೆ ಏನಾಗ್ತದೆ? ವೈ ಈಕ್ವಲ್ ಟು 36 ಮೈನಸ್ 36 ಈಕ್ವಲ್ ಟು ಏನಾಗ್ತದೆ? 0 ಆಗ್ತದೆ. ಅದೇ ರೀತಿಯಾಗಿ ಎಕ್ಸ್ ಈಕ್ವಲ್ ಟು 36 ಹಾಕಿದ ಕಡೆಗೆ ವೈ ಈಕ್ವಲ್ ಟು ಏನಾಗ್ತದೆ? 36 ಏನಪ್ಪ ಅಂದ್ರೆ 0 ಆಗ್ತದೆ. ಎಕ್ಸ್ ಈಕ್ವಲ್ ಟು ಮತ್ತು ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು ಏನಪ್ಪ ಅಂದ್ರೆ ಒಂದು ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆಗೆ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 36 ಆಗ್ತದೆ. ಏನಪ್ಪ ಅಂತಂದ್ರೆ ವೈ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 36 ಹಾಕಿದ ಕಡೆಗೆ ವೈ ಈಕ್ವಲ್ ಟು ಏನಾಗ್ತದೆ? 0 ಆಗ್ತದೆ. ಇದನ್ನು ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಗ್ರಾಫಲ್ಲಿ ಏನಪ್ಪ ಅಂತಂದ್ರೆ ನೋಡಬೇಕು ಆಗ್ತದೆ. ನೋಡಿರಿ, ಆಕ್ಸಿಸ್ ಏನಪ್ಪ ಅಂತಂದ್ರೆ ನೋಡಬೇಕಾಗ್ತದೆ. ನೋಡಿರಿ ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಳೋಣ. ಒಂದೊಂದು ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಏನಪ್ಪ ಅಂದ್ರೆ 36 ಅದ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ 4ರಿಂದ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಒಂದೊಂದು ಏನಪ್ಪ ಅಂದ್ರೆ ಸೆಂಟಿಮೀಟ್ರ್ ಈಕ್ವಲ್ ಟು 1 ಸೆಂಟಿಮೀಟ್ರ್ ಈಕ್ವಲ್ ಟು 4 ಯೂನಿಟ್ ಅಂತೇಳಿ ಬರ್ಕೊಳ್ಳೋಣ ಎಲ್ಲ ಕಡೆ. ನೋಡಿರಿ, 4, 8, 12, 16, 20, 24, ಇದು 28, 32, 36, 40. ನೆಕ್ಸ್ಟ್ 4, 8, 12, 16, 20, 24, 28, 32, 36, 40. ನೋಡಿರಿ, ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಇಕ್ವೇಷನ್ 1ದಾಗ ಏನಪ್ಪ ಅಂತಂದ್ರೆ 4 ಹಾಕಿದಾಗ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 0 ಹಾಕಿದ ಕಡೆಗೆ ಏನಾಗ್ತದೆ? ಎಕ್ಸ್ ಈಕ್ವಲ್ ಟು 4 ಆಗ್ತದೆ. ಅಂದ್ರೆ ವೈ ಈಕ್ವಲ್ ಟು 0 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಎಷ್ಟು? 4. ನೋಡಿರಿ, ಈ ರೀತಿಯಾಗಿ ಬರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 4 ಹಾಕಿದ ಕಡೆಗೆ ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು 4 ಹಾಕಿದ ಕಡೆಗೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂದದ? ಎಕ್ಸ್ ಈಕ್ವಲ್ ಟು 8 ಬಂದದ. ಅದೇ ರೀತಿಯಾಗಿ ಇಕ್ವೇಷನ್ 2 ಎಕ್ಸ್ ಈಕ್ವಲ್ ಟು 0 ಹಾಕಿದ ಕಡೆಗೆ ವೈ ಈಕ್ವಲ್ ಟು ಎಷ್ಟು ಬಂದದ? 36 ಬಂದದ. ವೈ ಈಕ್ವಲ್ ಟು 36. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ವೈ ಎಕ್ಸ್ ಈಕ್ವಲ್ ಟು 36 ಹಾಕಿದ ವೈ ಈಕ್ವಲ್ ಟು ಎಷ್ಟು ಬಂದದ? 0 ಬಂದದ. ಏನಪ್ಪ ಅಂತಂದ್ರೆ ಜೋಡಿಗಳೇನಪ್ಪ ಅಂದ್ರೆ ರೇಖೆಗಳನ್ನು ತಂದು ಜೋಡಿಸ್ರಿ. ನೋಡ್ರಿ, ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಒಂದು ರೇಖೆಯನ್ನು ಕೂಡ ಏನಪ್ಪ ಅಂತಂದ್ರೆ ಜೋಡಣೆಯನ್ನು ಮಾಡಿರಿ.
ಈ ರೀತಿಯಾದಂಥ ಜೋಡಣೆಗಳನ್ನು ನಾವು ಕಾಣ್ತೀವಿ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದ್ರೆ ಎರಡು ಎಲ್ಲಿ ಕೂಡ್ಯಾವ, ಇಲ್ಲಿ ಒಂದು ಕೂಡ್ಯದ, ಇಲ್ಲಿ ಬಂದು ಏನಪ್ಪ ಅಂತಂದ್ರೆ ಕೂಡಿದೆ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 20 ವೈ ಈಕ್ವಲ್ ಟು ಎಷ್ಟು ಬಂದದ 16 ಬಂದದ. ಇಲ್ಲಿ ಏನಪ್ಪ ಅಂತಂದ್ರೆ ಎರಡು ಏನಪ್ಪ ಅಂತಂದ್ರೆ ಇಲ್ಲಿ ಛೇದಿಸಿದಾವೆ ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಹೇಳ್ಬೋದು. ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಎಕ್ಸ್ ಅಂದರೆ ಎಷ್ಟು ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 20 ಆಗಿದೆ ಅಂತ ತಿಳ್ಕೊಬೇಕು. ಇದು ಏನಪ್ಪ ಅಂತಂದ್ರೆ 20 ಆಗಿದೆ ಅಂತ ತಿಳ್ಕೊಬೇಕು. ಇದು ಏನಪ್ಪ ಅಂತಂದ್ರೆ ಉದ್ದ ಏನಪ್ಪ ಅಂತಂದ್ರೆ ಉದ್ದ ಎಷ್ಟಾಗಿದೆ, ಉದ್ದ ಏನಪ್ಪ ಅಂತಂದ್ರೆ 20 ಏನಪ್ಪ ಅಂದ್ರೆ ಮೀಟರ್ ಆಗಿದೆ. ಅದೇ ಅಗಲ ಎಷ್ಟಾಗಿದೆ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 16 ಮೀಟರ್ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಏನಪ್ಪ ಅಂತಂದ್ರೆ ಇಷ್ಟು ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ದಾಗ ಡಿಸ್ಕಸ್ ಮಾಡಿದ್ದೆವು. ಮುಂದಿನ ಪ್ರಶ್ನೆಯನ್ನು ಏನಪ್ಪ ಅಂದ್ರೆ ಮುಂದಿನ ಕ್ಲಾಸ್ದಾಗ ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.